T20 ವರ್ಲ್ಡ್ ಕಪ್ ಕೋಟಿ ಕೋಟಿ ಖರ್ಚು ಮಾಡಿದರೂ ಅಮೆರಿಕದಲ್ಲಿ ವಿಶ್ವಕಪ್ ವಿಫಲವಾಗಿದ್ಯಾಕೆ? ಐಸಿಸಿ 2020 ವಿಶ್ವಕಪ್ 2024 ಮುಗಿಯುವ ಹಂತ ತಲುಪಿದೆ. ವೆಸ್ಟ್ ಇಂಡೀಸ್ ಮತ್ತು ಯುಎಸ್ಎನಲ್ಲಿ ಜಂಟಿಯಾಗಿ ಆಯೋಜಿಸಿರುವಂತಹ ಕೂಟದಲ್ಲಿ 20 ತಂಡಗಳು ಭಾಗವಹಿಸಿದೆ. ಪಾಕಿಸ್ತಾನ, ನ್ಯೂಜಿಲೆಂಡ್ ನಂತಹ ಬಲಿಷ್ಠ ತಂಡಗಳು ಮೊದಲ ಸುತ್ತಿನಲ್ಲಿ ಹೊರಬಿದ್ದಿದ್ದು ಹಲವು ಅಚ್ಚರಿಗೆ ಸಾಕ್ಷಿಯಾಯಿತು ಈ ವಿಶ್ವಕಪ್. ಹಾಗಾದರೆ ಹಲವು ಪ್ರಥಮಗಳಿಗೆ ಸಾಕ್ಷಿಯಾದ ಈ ಬಾರಿಯ ವಿಶ್ವಕಪ್ ಯಶಸ್ವಿಯಾಯಿತಾ, ಅಥವಾ 2007ರ ವಿಂಡೀಸ್ ಏಕದಿನ ವಿಶ್ವಕಪ್ ಮತ್ತೊಂದು ನಿರಾಸೆ ಅನುಭವಿಸುತ್ತಾ ಐಸಿಸಿ? ಇಲ್ಲಿದೆ ವಿಶ್ಲೇಷಣೆ. ಇದು ಸುದ್ದಿಯ ಸದ್ದು. ನಾನು ನಿಮ್ಮ ಪ್ರೀತಿಯ ಸಚೇಂದ್ರ ಬಾಗಿಲು. ಕ್ರಿಕೆಟ್ ಕೂಟವನ್ನು ಗ್ಲೋಬಲ್ ಲೆವೆಲ್ಗೆ ಕೊಂಡೊಯ್ಯಬೇಕು ಎಂಬ ಉದ್ದೇಶದಿಂದ ಕ್ರಿಕೆಟ್ನ ಅಷ್ಟೇನು ಪರಿಚಯವಿರದ ಅಮೆರಿಕದಲ್ಲಿ ವಿಶ್ವಕಪ್ನಲ್ಲಿ ನಡೆಸಲು ಐಸಿಸಿ ಮುಂದಾಗಿತ್ತು. ಕೆಲವು ಹೊಸ ಪ್ರೇಕ್ಷಕರನ್ನು ತಲುಪುವುದು ಮಾತ್ರವಲ್ಲ, ಅಮೆರಿಕದ ಆರ್ಥಿಕತೆಯ ಪ್ರಭಾವದಿಂದ ಇನ್ನಷ್ಟು ಬೆಳೆಯುವ ಉದ್ದೇಶದಿಂದ ಯುಎಸ್ನಲ್ಲಿ ಮೊದಲ ಬಾರಿಗೆ T20 ಕ್ರಿಕೆಟ್ ವಿಶ್ವಕಪ್ ಆಯೋಜನೆ ಮಾಡಲು ಐಸಿಸಿ ಯೋಜನೆ ಹಾಕಿತ್ತು. ಆದರೆ ಎಲ್ಲವೂ ಅಂದುಕೊಂಡ ಹಾಗೆ ನಡೆಯಲಿಲ್ಲ ಎನ್ನುವುದು ಮಾತ್ರ ಸತ್ಯ. ನ್ಯೂಯಾರ್ಕ್ನಲ್ಲಿ ಕೆಲವೇ ತಿಂಗಳ ಅಂತರದಲ್ಲಿ ದಾಖಲೆಯ ವೇಗದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಿಸಿದ್ದು ವಿಶ್ವಕಪ್ನ ಆರಂಭಕ್ಕೆ ಹೊಸ ಹುರುಪು ನೀಡಿತ್ತು. ಕನಸಿನ ನಗರಿ ನ್ಯೂಯಾರ್ಕ್ನ ಗಗನಚುಂಬಿ ಕಟ್ಟಡಗಳ ಹಿನ್ನೆಲೆಯಲ್ಲಿ ಬ್ಯಾಟ್ ಬಾಲ್ ಕದನಕ್ಕೆ ಹೊಸ ರೂಪ ನೀಡಬಹುದು ಎಂದು ಕ್ರೀಡಾಭಿಮಾನಿಗಳು ಅಂದಾಜಿಸಿದ್ದರು. ಈ ಮೂಲಕ ಕಾಮನ್ವೆಲ್ತ್ ದೇಶಗಳಿಗೆ ಸೀಮಿತವಾಗಿರುವಂಥ ಕ್ರಿಕೆಟ್ ವಿಶ್ವ ವೇದಿಕೆಯಲ್ಲಿ ಪ್ರದರ್ಶನವಾಗುವ ಗಳಿಗೆ ಕಾದಿದ್ದರು. ಆದರೆ ಮೊದಲು ಅಂದುಕೊಂಡಂತೆ ಗಗನಚುಂಬಿ ಕಟ್ಟಡಗಳ ನ್ಯೂಯಾರ್ಕ್ ನಗರದಲ್ಲಿ ಈ ಮೈದಾನ ಇರಲಿಲ್ಲ. ನ್ಯೂಯಾರ್ಕ್ ನಗರದಿಂದ ಸುಮಾರು 95 ಕಿಲೋಮೀಟರ್ ದೂರದ ಲಾಂಗ್ ಐಲ್ಯಾಂಡ್ ಎಂಬ ಜಾಗದಲ್ಲಿ ಹೊಸ ಮೈದಾನದ ನಿರ್ಮಾಣ ಮಾಡಲಾಗಿತ್ತು. ಇದು ನ್ಯೂಯಾರ್ಕ್ ನಿವಾಸಿಗಳನ್ನು ಟೈಮ್ಸ್ ಸ್ಕ್ವೇರ್ನಲ್ಲಿ ತಿರುಗುವ ಪ್ರವಾಸಿಗರನ್ನು ಹೆಚ್ಚು ಸೆಳೆಯಲಿಲ್ಲ. ಕಳಪೆ ಪಿಚ್, ಬಾರದ ರನ್, ಲಾಜಿಸ್ಟಿಕ್ ಸಮಸ್ಯೆಗಳು, ಕಳಪೆ ಪಿಚ್ಗಳು ಈ ಕೂಟದ ಚಂದವನ್ನು ಒಂದಷ್ಟು ಮಟ್ಟಕ್ಕೆ ಕೆಡಿಸಿತ್ತು ಎನ್ನಬಹುದು. ದೂರದ ಅಡಿಲೇಡ್ನಿಂದ ತಂದು ಲಾಂಗ್ ಐಲ್ಯಾಂಡ್ನ ನೌಸ್ ಗ್ರೌಂಡ್ನಲ್ಲಿ ಅಳವಡಿಸಿದ ಡ್ರಾಪ್ ಇನ್ ಪಿಚ್ ನಿರೀಕ್ಷಿತ ಮಟ್ಟದಲ್ಲಿ ಫಲ ನೀಡಲಿಲ್ಲ. ಕೂಟ ಆರಂಭಕ್ಕೆ ಕೆಲವೇ ದಿನಗಳು ಇರುವಾಗ ಈ ಅಳವಡಿಸಿದ ಈ ಪಿಚ್ನಲ್ಲಿ ಸರಿಯಾದ ಬೌನ್ಸ್ ಇರದ ಬ್ಯಾಟರ್ಗಳು ಕಂಗೆಟ್ಟರು. ಹೇಳಿ ಕೇಳಿ T20 ಬ್ಯಾಟರ್ಗಳ ಆಟ. ಇಲ್ಲಿ ಸಿಕ್ಸರ್ ಬೌನ್ಸರ್ಗಳಿಗೆ ಜನ ಹುಚ್ಚೆದ್ದು ಕುಣಿಯುತ್ತಾರೆ. ಆದರೆ ನೌಸ್ ಸ್ಟೇಡಿಯಂನಲ್ಲಿ 200 ರನ್ ಬಿಡಿ, 100 ರನ್ ದಾಟುವುದೇ ದೊಡ್ಡ ಸವಾಲಾಗಿತ್ತು. ಯಾವುದೇ ಒಂದು ಕ್ರಿಕೆಟ್ ಪಿಚ್ನಲ್ಲಿ ಅಂತಾರಾಷ್ಟ್ರೀಯ ಪಂದ್ಯ ನಡೆಯುವ ಮೊದಲು ಹಲವು ಮಾರ್ಗಸೂಚಿಗಳನ್ನು ಪಾಲಿಸಬೇಕಾಗುತ್ತದೆ. ಇದರ ಬಳಿಕವಷ್ಟೇ ಐಸಿಸಿ ಅನುಮತಿ ನೀಡುತ್ತದೆ. ಮೊದಲು ಜೂನಿಯರ್ ಕ್ರಿಕೆಟ್, ಬಳಿಕ ದೇಶೀಯ ಪಂದ್ಯಾಟಗಳು, ಬಳಿಕ ದ್ವಿಪಕ್ಷೀಯ ಸರಣಿಗಳನ್ನು ಆಡಿಸಿದ ಬಳಿಕ ಐಸಿಸಿ ಕೂಟಗಳನ್ನು ಆ ಮೈದಾನದಲ್ಲಿ ಆಡಿಸಲಾಗುತ್ತದೆ. ಆದರೆ ಇದೆಲ್ಲ ಗಾಳಿಗೆ ತೂರಿದ ಐಸಿಸಿ ಒಂದೇ ಒಂದು ಪಂದ್ಯ ಆಡಿಸದೆ ನೇರ ವಿಶ್ವಕಪ್ ಆಡಿಸಿ ಅದಕ್ಕೆ ಬೆಲೆ ತೆತ್ತಿತ್ತು. ಹೈಪ್ ಸಿಗದ ಪಂದ್ಯಗಳು. ಎಲ್ಲ ವಿಶ್ವಕಪ್ನಂತೆಯೇ ಈ ಬಾರಿಯೂ ಕೆಲವು ಹೈ ವೋಲ್ಟೇಜ್ ಕದನಗಳಿದ್ದವು. ಆದರೆ ಆರಂಭದಿಂದಲೂ ಕೆಲವು ನಿರಾಸ ಪಂದ್ಯಗಳು, ಕೆಲವು ಅನಿರೀಕ್ಷಿತ ಫಲಿತಾಂಶಗಳು ಕೂಟದ ವೇಗವನ್ನು ಕಡಿಮೆ ಮಾಡಿತು. ಭಾರೀ ನಿರೀಕ್ಷೆ ಹುಟ್ಟಿಸಿದ್ದ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದಲ್ಲಿ ರನ್ ಬರದ ಕಾರಣ ಹೆಚ್ಚಿನ ಕ್ರೇಜ್ ಹೆಚ್ಚಲಿಲ್ಲ. ದುಬಾರಿ ದುಡ್ಡು ಕೊಟ್ಟು ಟಿಕೆಟ್ ಪಡೆದ ಪಂದ್ಯ ನೋಡಲು ಬಂದಿರುವಂತಹ ಹೊಸ ಪ್ರೇಕ್ಷಕರಿಗೆ ಇದು ನಿರಾಸೆ ಮೂಡಿಸಿದ್ದು ಮಾತ್ರ ಸುಳ್ಳಲ್ಲ. ಆತಿಥೇಯ USA ತಂಡ ಮಾತ್ರ ಈ ಬಾರಿ ನಿರೀಕ್ಷೆಗೂ ಮೀರಿ ಪ್ರದರ್ಶನ ನೀಡಿ ಎಲ್ಲರ ಲೆಕ್ಕಾಚಾರ ತಲೆ ಕೆಳಗೆ ಮಾಡಿತು. ಪಾಕಿಸ್ತಾನ ತಂಡವನ್ನು ಸೋಲಿಸಿದ USA ಸೂಪರ್ 8 ಹಂತಕ್ಕೂ ಪ್ರವೇಶ ಪಡೆದಿತ್ತು. ಸೌರಭ್, ನೇತ್ರವಲ್ಕರ್, ಮೇನಾಂಕ್ ಪಾಟೀಲ್ ಹೆಸರುಗಳು ಕ್ರಿಕೆಟ್ ವಿಶ್ವದ ಮನೆ ಮಾತಾದವು. ಮಳೆರಾಯನ ಕಾಟ. ಕೆಲವು ಪಂದ್ಯಗಳಿಗೆ ಮಳೆ ಅಡ್ಡಿಯಾಗಿತ್ತು. ಅದರಲ್ಲಿಯೂ ಫ್ಲೋರಿಡಾದಲ್ಲಿ ಮಳೆ ಬಂದಾಗ ಮೈದಾನವನ್ನು ಕವರ್ಗಳು ಸಾಕಷ್ಟು ಇರಲಿಲ್ಲ. ಮಳೆ ನಿಂತರೂ ಪಂದ್ಯ ಆರಂಭಿಸಲು ಸಾಧ್ಯವಾಗಲಿಲ್ಲ. ಇದು ಭಾರೀ ಟೀಕೆಗೆ ಕಾರಣವಾಯಿತು. ಭಾರತ ಮತ್ತು ಪಾಕಿಸ್ತಾನದಂತಹ ದೊಡ್ಡ ಪಂದ್ಯಗಳ ಟಿಕೆಟ್ ಬೆಲೆ ಭಾರೀ ಏರಿಕೆಯಾಗಿತ್ತು. ಇದು ಸ್ಥಳೀಯ ಪ್ರೇಕ್ಷಕರನ್ನು ಮೈದಾನಕ್ಕೆ ಬರಲು ಪ್ರೇರಣೆ ನೀಡಲಿಲ್ಲ. ಸಿಗದ ನಿರೀಕ್ಷಿತ ಸ್ವಾಗತ. ಬೇಸ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ಗಳನ್ನು ಪ್ರೀತಿಸುವ ಅಮೆರಿಕನ್ನರು ಕ್ರಿಕೆಟ್ ಆಟವನ್ನು ಎರಡೂ ಕೈಗಳಿಂದ ಅಪ್ಪಿಕೊಳ್ಳಲೇ ಇಲ್ಲ. ಬೇಸ್ಬಾಲ್ಗಿಂತ ನಿಧಾನಗತಿಯ ಕ್ರಿಕೆಟ್ ಬಹುಶಃ ರುಚಿಸಲಿಲ್ಲ. ಒಂದಷ್ಟು ಹೈ ಸ್ಕೋರಿಂಗ್ ಪಂದ್ಯಗಳು ನಡೆದಿದ್ದರೆ ಅಮೆರಿಕನ್ನರಿಗೆ ಕ್ರಿಕೆಟ್ ಹುಚ್ಚು ಹಿಡಿಸುವಂಥ ಅವಕಾಶವಿತ್ತು. ಆದರೆ ಕಳಪೆ ಪಿಚ್ ಕಾರಣದಿಂದ ಇದು ಸಾಧ್ಯವಾಗಲಿಲ್ಲ. ಸಾಕಷ್ಟು ಮಾರ್ಕೆಟಿಂಗ್,
ಪ್ರಚಾರ ನಡೆಸಿದರೂ ಅಮೇರಿಕನ್ ಸಂಸ್ಕೃತಿಯ ಒಳಗೆ ಪ್ರವೇಶ ಮಾಡಲು ಕ್ರಿಕೆಟ್ ಸೋತಿದೆ. ವಿಶ್ವಕಪ್ನ ಬಳಿಕವೂ ಅಮೆರಿಕದಲ್ಲಿ ವಲಸಿಗ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದೆ. ಇದು ಸುದ್ದಿಯ ಸದ್ದು. ಧನ್ಯವಾದಗಳು.